ಕೆಲವರು ಗುರುವಿನಿಂದ ಜ್ಞಾನವನ್ನ ಪಡ್ಕೊಂಡ್ರೆ, ಇನ್ನ ಕೆಲವರು ಅರಿವಿನಿಂದಲೇ ಗುರುವನ್ನಾಗಿ ಸ್ವೀಕರಿಸಿದ ಅರಿವನ್ನೇ ಕೂಡ. ತಮಗೆ ಏಕಲವ್ಯ ಅವರೆಲ್ಲ ಗೊತ್ತಿರಬಹುದು ಆಲ್ಮೋಸ್ಟ್ ಆಲ್. ಅಂದ್ರೆ ಅರಿವೇ ಗುರು ಅಂತಲೂ ಕೂಡ ಭಾವಿಸ್ಕೊಂಡ್ರು ಕೆಲವರೆಲ್ಲ. ಆ ಥರದಲ್ಲಿ ಜ್ಞಾನ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವಂತ ವಸ್ತು ಯಾವುದಾದ್ರೂ ಇದ್ರೆ ಅದು ಜ್ಞಾನ. ಅಂಥ ಜ್ಞಾನವನ್ನು ಕೊಡಬಲ್ಲ ಯಾವ ವ್ಯಕ್ತಿ ಇರ್ತಾನೆ ಅವನು ಗುರು ಆಗ್ತಾನೆ ಅನ್ನುವಂಥ ಭಾವನೆ. ಆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎನ್ನುವಂತ ಒಂದು ಮಾತನ್ನು ಹೇಳಿದರು. ಅಂದ್ರೆ ನೂರಾರು ಶಾಸ್ತ್ರಗಳನ್ನು ಓದಿ, ವೇದಗಳನ್ನು ಓದಿ, ಇನ್ನೆಲ್ಲ ಆಗಿದ್ರು ಕೂಡ ಆ ಗುರುವಿನಿಗೆ ನಾನು ನಮನವನ್ನ ಸಲ್ಲಿಸದೆ ಹೋದ್ರೆ, ವಂದನೆಯನ್ನ ಸಲ್ಲಿಸದೆ ಹೋದ್ರೆ ನಾನು ಗುರು ಸೇವೆಯನ್ನ ಮಾಡ್ದಂಗೆ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಗುರು ಸೇವೆ ಅಂತಂದ್ರೆ ದುಡ್ಡಿನಿಂದನೋ, ಅಧಿಕಾರದಿಂದನೋ, ಹಣದಿಂದನೋ, ಸಂಪತ್ತಿನಿಂದ ಅಲ್ಲ, ಯಾವುದರಿಂದ ಕೊಡಬೇಕು ಅನ್ನುವಂಥದ್ದನ್ನ ನಾವು ಬಹಳ ವಿಚಾರವನ್ನ ಮಾಡಬೇಕಾಗಿದೆ ಬಂಧುಗಳು. ಹಾಗಾಗಿ ನೀವೆಲ್ಲರೂ ತೋರಿಸಿದ ಪ್ರೀತಿ ಅದು ಈ 3 ವಸ್ತುಗಳಿಗಿಂತ ಅತ್ಯಧಿಕ ಅಂತೇಳಿ ನಾವು ಭಾವಿಸಿಕೊಂಡಿದ್ದೇವೆ. ಬಹುಶಃ ನೀವೆಲ್ಲರೂ ಕೂಡ ಇವತ್ತು ಆ ಸಮರ್ಪಣೆ ಭಾವದಿಂದ ಇಲ್ಲಿ ಬಂದಿದ್ದೀರಿ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಅದಕ್ಕೊಂದು ಚಿಕ್ಕ ಉದಾಹರಣೆ. ಒಬ್ಬ ಶ್ರೀಮಂತ ಇದ್ದ, ದೊಡ್ಡ ಮನುಷ್ಯ, ಅಂದ್ರೆ ಯಜಮಾನ ಶ್ರೀಮಂತ, ಸುಮಾರು 100 ಎಕರೆ ಜಮೀನ್ದಾರ, ಊರಲ್ಲಿ ದೊಡ್ಡ ಮನೆ, ಒಂದು 4 ಮಕ್ಕಳು. 4 ಮಕ್ಕಳು ಬಹಳ ಒಳ್ಳೆಯವರೇ ಇದ್ರು. ಒಂದು ದಿನ ಯಜಮಾನ ಮಲ್ಕೊಂಡಂತ ಸಂದರ್ಭದಲ್ಲಿ ಅದೃಷ್ಟ ದೇವತೆ ಅಂತ ಬಂದು ಎಬಿಸಿ ಅದೃಷ್ಟ ದೇವತೆ ಹೇಳಿದ್ದು ಯಜಮಾನಿಗೆ, ನಾನು ನಿಮ್ಮ ಮನೆಯಿಂದ ಆಚೆ ಹೋಗ್ತಾ ಇದ್ದೇನೆ, ಇಷ್ಟು ವರ್ಷಗಳ ಕಾಲ ನಿಮ್ಮ ಜೊತೆ ನಾನಿದ್ದೆ, ಹಾಗಾಗಿ ನನಗೆ ಇಲ್ಲಿ ಇರ್ಲಿಕ್ಕೆ ಆಗ್ತಿಲ್ಲ, ಹಾಗಾಗಿ ನಾನು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೇನೆ, ಅದಕ್ಕೆ ಹೊರಡ್ತಾ ಇದ್ದೇನೆ. ಅದರ ಹೋಗೋದಕ್ಕಿಂತ ಮುಂಚೆ ಒಂದು ಮಾತು ಏನು ಅಂತಂದ್ರೆ, ನೀನು ಏನಾದ್ರೂ ಒಂದು ಕೇಳು, ಅದನ್ನ ಕೊಟ್ಟು ಹೋಗ್ತಾನೆ ಅಂತ. ಏನಾದ್ರೂ ಒಂದು ಕೇಳು, ಕೊಟ್ಟು ಹೋಗ್ತಾನೆ. ಅದೃಷ್ಟ ದೇವತೆ ಅಂದ್ರೆ ಗೊತ್ತಲ್ಲ ನಮಗೆ. ಅವನೇ ಹೇಳಿದ, ಬಹುಶಃ ಯಾಕೆ ಹೋಗ್ತಾ ಇದೆಯಾ, ನಾನು ಇನ್ನು ಚೆನ್ನಾಗಿ ನೋಡ್ಕೊಂಡಿದ್ದೇನಲ್ಲ ಅಂತ ಅಂದ. ಆದ್ರೂ ನಾನು ಹೋಗ್ಬೇಕಾಗಿದೆ, ಅದಕ್ಕೆ ಏನಾದ್ರೂ ಒಂದು ಕೇಳು, ಕೊಟ್ಟು ಹೋಗ್ತೇನೆ ಅಂದು ದೇವತೆ. ಅವಾಗ ಹಾಗಾದ್ರೆ ನಾನು ಒಬ್ಬನೇ ಕೇಳಕ್ ಆಗೋದಿಲ್ಲ, ನನಗೆ 4 ಜನ ಮಕ್ಕಳಿದ್ದಾರೆ, ಅವ್ರನ್ನ ಒಂದಿಷ್ಟು ಕೇಳಿ ಹೇಳ್ತೇನೆ, ನೀನು ನಾಳೆ ಸಂಜೆಗೆ ಬಾ ಅಥವಾ ನಾಳೆ ರಾತ್ರಿಗೆ ಬಾ, ನಾನು ಕೇಳಿ ಹೇಳ್ತೇನೆ. ಆಯ್ತು, ನಾಳೆ ರಾತ್ರಿ ಬರ್ತೇನೆ, ನೀನು ಕೇಳ್ಕೊಂಡು ಇಟ್ಕೊಂಡ್ರು, ನಾಳೆ ರಾತ್ರಿ ನಾನು ಕೊಟ್ಟು ವರವನ್ನು ಕೊಟ್ಟು ಹೊರಡ್ತೇನೆ ಅಂತ ಅಂದು ಅದೃಷ್ಟ ದೇವರು. ಆಯ್ತು, ಬೆಳಕರಿತು. ಬೆಳಕರಿದ ಮೇಲೆ ಮಕ್ಕಳೆಲ್ಲ ಹೀಗೆ ಕೂರಿಸ್ಕೊಂಡು ಕೇಳಿದ, ಮಕ್ಕಳಿಗೆ ನಡೆದ ಘಟನೆಯನ್ನ ಹೇಳಿದ. ಮೊದಲನೇ ಮಗನನ್ನ ಕೇಳಿದ, ಏನನ್ನ ಕೇಳೋಣ, ಅದೃಷ್ಟ ದೇವತೆ ಕೊಟ್ಟು ಹೋಗ್ತೇನೆ ಅಂತ ಹೇಳ್ತಾ ಇದ್ದಾಳೆ, ಅದಕ್ಕೆ ಏನನ್ನ ಕೇಳೋಣ. ಅವಾಗ ಅವನು ಹೇಳಿದ, ಹಿರೇ ಮಗ, ಕೇಳೋದು ಕೇಳ್ತೀಯ, ಒಂದಿಷ್ಟು ಸಂಪತ್ತನ್ನ ಕೇಳು, ಒಡವೆ, ವಸ್ತ್ರ, ಹಣ ಕೇಳು. ಯಾಕೆ, ಅದಿತ್ತು ಅಂತಂದ್ರೆ ಎಲ್ಲ ಕಡೆನೂ ಕೂಡ ಬೆಲೆ ಇರುತ್ತೆ, ಅದಕ್ಕೋಸ್ಕರ ಅದನ್ನ ಕೇಳು. ಈ ಭಾಗದಲ್ಲಿ ಯಾರು ಶ್ರೀಮಂತರಾಗಿರಬಾರ್ದು, ನಾವು ಶ್ರೀಮಂತರಾಗಬೇಕು, ಅದನ್ನ ಒಂದಿಷ್ಟು ಕೇಳು. ಸರಿ ಆಯ್ತು. ಎರಡನೇ ಮಗನನ್ನ ಕೇಳಿದ. ಎರಡನೇ ಮಗ ಹೇಳಿದ, ಸಂಪತ್ತು ಇರುತ್ತೆ ಹೋಗುತ್ತೆ, ಅದನ್ನ ಕಟ್ಟಿಕೊಂಡು ಏನಾಗಬೇಕಾಗತ್ತೆ, ಅದಕ್ಕೊಂದಿಷ್ಟು ಜಮೀನನ್ನ ಕೇಳು, 100 ಎಕರೆ ಜಮೀನು ಕೇಳು. ಆಯ್ತು, 100 ಎಕರೆ ಜಮೀನು ಕೇಳಬೇಕು ಅಂತ ಅನ್ಕೊಂಡ. ಮೂರನೇ ಮಗನನ್ನ ಕೇಳಿದ. ಮೂರನೇ ಮಗ ಹೇಳಿದ, ಒಂದಿಷ್ಟು ಸಂಪತ್ತು ಹೋಗ್ಬೋದು, ಯಾಕೆ ಹಿಂದೆ ಎಲ್ಲರದು ಆಗಿತ್ತು, ಇವತ್ತು ನಮ್ಮದಾಗಿದೆ, ನಾಳೆ ನಮ್ಮನ್ನು ಬಿಟ್ಟು ಹೋಗ್ಬೋದು. ಹಣ, ಜಮೀನು ಹೋಗ್ಬೋದು, ಯಾಕೆಂದ್ರೆ ಹಿಂದೆಲ್ಲ ಜಮೀನ್ದಾರ ಇದ್ರು, ಇವತ್ತು ಯಾರು ಜಮೀನ್ದಾರ ಇಲ್ಲ, ಅವರು ಹೋಗ್ಬೋದು. ಆದ್ರೆ ಕೇಳೋದು ಕೇಳ್ತೀಯ, ಅಧಿಕಾರವನ್ನು ಕೇಳ್ಬಿಡು. ಅಧಿಕಾರ ಒಂದಿತ್ತು ಅಂತಂದ್ರೆ ಗೌರವ ಹೆಚ್ಚಾಗುತ್ತೆ, ಮರ್ಯಾದೆ ಸಿಗುತ್ತೆ, ಈ ಸಂಪತ್ತನ್ನು ಸಂಪಾದನೆ ಮಾಡ್ಕೋಬಹುದು, ಜಮೀನನ್ನು ತಗೋಬಹುದು, ಅದಕ್ಕೆ ಅಧಿಕಾರ ಕೇಳು. ಮೂರನೇ ಮಗ ಅಧಿಕಾರ ಕೇಳು ಅಂತ ಆಯ್ತು ಅಂತ ಕೇಳಬೇಕು ಅಂತ ಅನ್ಕೊಂಡ. ಕೇಳಿದ ನಂತರ ಆ ನಂತರ 4ನೇ ಮಿನಿಟ್ನಲ್ಲ, ಅವನೊಂದು ಸ್ವಲ್ಪ ದಡ್ಡ ಅಂತ ಒಂದು ದೂರ ಇಡಿದ್ರು. ಯಾವಾಗ್ಲೂ ಕೂಡ ಅವನನ್ನ ಕೇಳಿದ್ರು 4ನೇ ಮಗನನ್ನ, ನನಗೇನು ಅಷ್ಟೊಂದು ಬುದ್ಧಿವಂತಿಕೆ ಅಲ್ಲ, ನನ್ನ ಹೆಂಡತಿ ಬಹಳ ಬುದ್ಧಿವಂತೆ ಇದ್ದಾಳೆ, ಅವಳನ್ನ ಕೇಳಿದ್ರೆ ಅವಳನ್ನ ಸ್ವಲ್ಪ ಹೇಳ್ಬೋದು, ಅವಳನ್ನ ಕೇಳಿ ಅಂದ. ಅವಳು ಬಹಳ ಚಿಕ್ಕವಳು, ಆಗ್ತಾನೆ ಮದುವೆ ಆಗಿ ಬಂದಿದ್ದು, ಬಹಳ ಚಿಕ್ಕ ವಯಸ್ಸಿನ ಸೊಸೆ.
ಅವಳನ್ನ ಕೇಳಿದ್ರು ಮಾವ, ಅಲ್ಲವಾ 3 ಜನನೂ ಒಬ್ಬೊಬ್ಬರ ಅಭಿಪ್ರಾಯ ಹೇಳಿದ್ದಾರೆ, ನಿಂದೇನಿದೆ ಕೇಳು, ನಾಳೆ ಅದೃಷ್ಟ ದೇವತೆ ಬರ್ತಾಳೆ ಕೇಳಬೇಕು. ಅವಾಗ ಸೊಸೆ ಹೇಳಿದ್ಲು, ಮಾವಂದರೆ ಅದೃಷ್ಟ ದೇವತೆ ಕೊಟ್ಟೆ ಹೋಗ್ತಾನೆ ಅಂದ ಮೇಲೆ ಇನ್ನು ಅವಳು ಕೊಟ್ಟದ್ದು ಎಲ್ಲಿ ಉಳಿಯುತ್ತೇನೆ ಯೋಚನೆ ಮಾಡಿದ್ದೀರಾ ಅಂತ. ನೋಡಿ ಎಂತ ಆಲೋಚನೆ ಚಿಕ್ಕವಳು. ಯಾಕೆ ಅದೃಷ್ಟ ದೇವತೆ ನಮ್ಮ ಜೊತೆ ಇದ್ದಾಗ ಅಧಿಕಾರ ಇರುತ್ತೆ, ಹಣ ಇರುತ್ತೆ, ಸಂಪತ್ತಿರುತ್ತೆ, ಎಲ್ಲವೂ ಇರ್ತವೆ. ಆ ದೇವತೆನೇ ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾಳೆ ಅಂದ ಮೇಲೆ ಅವಳು ಕೊಟ್ಟಿದ್ದು ಹೆಂಗಿರುತ್ತೆ ಯೋಚನೆ ಮಾಡೋದು. ಹಾಗಾದ್ರೆ ಏನು ಕೇಳ್ಬೇಕು ಹೇಳವ ಅಂತಂದು ಏನು ಕೇಳಬೇಕು ಅಂತಂದ್ರೆ ಒಂದು ಮಾತನ್ನ ಕೇಳಿ ಅದೃಷ್ಟ ದೇವತೆ ಹತ್ರ. ಏನು ಕೇಳಬೇಕು ಅಂತಂದ್ರೆ, ಈ ಮನೆಯಲ್ಲಿ 100 ವರ್ಷಗಳ ಕಾಲ ಪ್ರೀತಿಯಿಂದ ತುಂಬಿರಬೇಕು. ಆ ಪ್ರೀತಿಯನ್ನು ಕೇಳಿ ಸಾಕು. ಪ್ರೀತಿ ಇತ್ತು ಅಂದ್ರೆ ಇವೆಲ್ಲವೂ ತಾವಾಗಿರ್ತವೆ. ಆ ಪ್ರೀತಿ ಒಂದಿತ್ತು ಎಲ್ಲ ಕುಟುಂಬದೊಳಗೆ ಆ ಪ್ರೀತಿ ಇತ್ತು ಅಂತಂದ್ರೆ ಸಂಪತ್ತು ತಾನಾಗಿರುತ್ತೆ, ಹಣ ಇರುತ್ತೆ, ಅಧಿಕಾರ ಎಲ್ಲವೂ ಇರ್ತವೆ. ಆ ಪ್ರೀತಿನೇ ಹೊರಟು ಹೋದ ಮೇಲೆ ಯಾವ ಕುಟುಂಬದಲ್ಲಿ ಅಧಿಕಾರ ಇರುತ್ತೆ, ಹಣ ಇರುತ್ತೆ, ಸಂಪತ್ತಿರುತ್ತೆ? ಒಂದು ಕ್ಷಣ ಯೋಚನೆ ಮಾಡಿ. ಅದೃಷ್ಟ ದೇವತೆ ಯಂತ್ರ ಅದನ್ನು ಕೇಳ್ಕೊಳ್ಳಿ ಅಂತಂದು. ಬಹುಶಃ ಯಾಕೆ ಮಾತನ್ನು ಹೇಳಿದ್ವಿ ಅಂತಂದ್ರೆ, ನಿಮಗೆ ಕತೆ ಮುಂದೇನಾರ ಇರಲಿ, ಯಾಕೆ ಮಾತನ್ನು ಹೇಳಿದ್ವಿ ಅಂತಂದ್ರೆ, ನಾವೀಗ ನಿಮ್ಮ ಹತ್ರ ಏನು ಕೇಳ್ಬೋದು ಅಂತಂದ್ರೆ ಆ ಪ್ರೀತಿಯನ್ನು ಒಂದೇ ಕೇಳೋದು. ಯಾಕೆ ಅದೊಂದಿತ್ತು ಅಂತಂದ್ರೆ ಇನ್ನು 100 ವರ್ಷಗಳ ಕಾಲ ಪುಷ್ಪಗಿರಿ ಇರುತ್ತೆ ಶಾಶ್ವತವಾಗಿ.